ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶ ಕುಚ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಹೇಳ್ತೀವಲ್ವ, ಅದನ್ನು ಹೇಗೆ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೊಂದು 3 ಇಂದ 4 ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡನ್ನು ನೀವು ಫಾಲೋ ಮಾಡಿ. ಇದಕ್ಕೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ನೀಡಲ್ ಯೂಸ್ ಮಾಡೋದು ಫ್ರೆಂಡ್ಸ್. 6 ಎಳೆ ದಾರನ ರೆಡಿ ಮಾಡಿಕೊಂಡು ಈ ಥರ ತುದಿಲಿ ಗಂಟನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ತುದಿಲಿ ನೋಡಿ, ಫಸ್ಟ್ ಈ 6 ಎಳೆ ದಾರ ಏನಿದೆ ಇದ್ರ ಮೇಲೆ ಈ ಥರ ಫಸ್ಟ್ ಈ ಫಿಂಗರ್ ಇದೆ ಅಲ್ಲ, ಈ ಫಿಂಗರ್ ಮೇಲೆ ಥ್ರೆಡ್ನ ಈ ಥರ ಸುತ್ಕೋಬೇಕು. ಒಂದು 5 to 6 ಟೈಮ್ಸ್ ಸುತ್ಕೋಬೇಕು. ನೋಡಿ, ಇಲ್ಲಿ ತೋರಿಸ್ತೀನಿ. ಒಂದು 5 to 6 ಟೈಮ್ಸ್ ಈ ಥರ ಫಿಂಗರ್ ಮೇಲೆ, ಈ ಫಿಂಗರ್ ಮೇಲೆ ನಾವು ಥ್ರೆಡ್ನ ಈ ಥರ ಸುತ್ಕೊಂಡು ಒಂದಿಷ್ಟು ಗ್ಯಾಪಲ್ಲಿ ಒಂದು 3 ಇಂಚಷ್ಟು ಗ್ಯಾಪಲ್ಲಿ ನಾವು ಬಿಟ್ಕೊಂಡು ಥ್ರೆಡ್ನ ಇಲ್ಲಿ ಸುತ್ಕೊಂಡಿರ್ತೀವಿ. ಈಗ ಸ್ಯಾರಿನ ನಾವು ಸ್ಯಾರಿಯಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಯಾರಿಲಿ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ರೈಟ್ ಸೈಡ್ ಎಡ್ಜಿಗೆ ನೋಡಿ, ಇಲ್ಲಿ ರೈಟ್ ಸೈಡ್ ಎಡ್ಜ್ ಏನಿದೆ ಆ ರೈಟ್ ಸೈಡ್ ಎಡ್ಜಿಗೆ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಈ ಥರ ಕ್ರೋಶನ ಹಾಕಬೇಕು. ನೋಡಿ, ಇಲ್ಲಿ ಕ್ರೋಶನ ಹಾಕಿಬಿಟ್ಟು ಇವಾಗ ಈ ಥ್ರೆಡ್ ಇದೆ ಅಲ್ವಾ, ಈ ಥ್ರೆಡ್ಡಿಗೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಕ್ರೋಶದ ಮೇಲೆ ಈ ಥರ ದಾರ ತಗೊಂಡು ಈ ಕ್ರೋಶನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ ಹೋಲಿಂದನೇ, ಈ ಕ್ರೋಶ್ ಹಾಕಿದ್ದೀವಿ ಅಲ್ವಾ ಆ ಹೋಲಿಂದನೇ ಈ ಥರ ದಾರ ತಗೊಂಬರ್ಬೇಕು. ಸೊ ನಾಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದು ಬ್ಯಾಕ್ ಸೈಡ್ ಬರುತ್ತೆ ಈ ಥರ. ನೋಡಿ, ಇಲ್ಲಿ ನಾವು ಗಂಟು ಕಟ್ಟಿರೋದು ಇಲ್ಲಿ ಬ್ಯಾಕ್ ಸೈಡ್ ಹೋಗಿದೆ ಅಲ್ಲ, ಬ್ಯಾಕ್ ಸೈಡ್ ಹೋಗುತ್ತೆ. ಈಗ ಈ ಹೋಲಿಗೆ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಕ್ರೋಶನ ಟ್ವಿಸ್ಟ್ ಮಾಡಿ ಈ ಹೋಲಿಂದ ಈಚೆ ಬಂದುಬಿಡ್ಬೇಕು. ಈ ಥರ ಈಚೆ ಬಂದಾಗ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಯಿತು. ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಆಗಿದೆ ಅಲ್ವಾ. ಈಗ ಪಕ್ಕದಲ್ಲೇ ಈ ಸಿಂಗಲ್ ಲಾಕ್ ಪಕ್ಕದಲ್ಲೇ ಇನ್ನೊಂದು ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಆಗಿದೆ. ಸಿಂಗಲ್ ಲಾಕ್ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಬೇಕು. ಕ್ರೋಶ ಹಾಕಿ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ 2 ಲೂಪ್ ಆಗಿದೆ ಅಲ್ವಾ, 2 ಲೂಪ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 2 ಲೂಪಿಂದ ಈಚೆ ಬರಬೇಕು. ನೋಡಿ, 2 ಲೂಪಿಂದ ಈ ಥರ ನಿಧಾನಕ್ಕೆ ಈಚೆ ಬರಬೇಕು. ಸೊ ಆಗ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆಯಿತು ಅಥವಾ ಸಿಂಗಲ್ ಲಾಕ್ ಅಂತ ಕರಿಬೋದು. ನಾವು ಸ್ಟಾರ್ಟಿಂಗು ಡಿಸೈನ್ ಮಾಡಬೇಕಾದ್ರೆ ಯಾವಾಗಲೂ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡಿಕೊಂಡೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಇದು ಬಂದುಬಿಟ್ಟು ಸೆಕೆಂಡ್ ಮೆಥಡಿಗೆ ನಾನು ಮತ್ತೆ ಸೇಮ್ ನೋಡಿ 6 ಎಳೆ ದಾರನ ತಗೊಂಡಿದ್ದೀನಿ. ನಾವು ಯಾವಾಗಲೂ 6 ಅಥವಾ 7 ಎಳೆ ದಾರನೇ ತಗೊಳ್ತೀವಿ ಫ್ರೆಂಡ್ಸ್ ಡಿಸೈನ್ ಮಾಡಲಿಕ್ಕೆ. ಈ ಫಿಂಗರಿಗೆ ಇಂಡೆಕ್ಸ್ ಫಿಂಗರ್ ಏನಿದೆ ಈ ಇಂಡೆಕ್ಸ್ ಫಿಂಗರಿಗೆ ನಾವು ಈ ಥರ ಥ್ರೆಡ್ನ ಈ ಥರ ಸುತ್ಕೋಬೇಕು. ಒಂದು 5-6 ಟೈಮ್ ಸುತ್ಕೊಂಡು ಒಂದಿಷ್ಟು ಗ್ಯಾಪಲ್ಲಿ ಥ್ರೆಡ್ನ ಬಿಟ್ಕೋಬೇಕಾಗುತ್ತೆ. ಬಿಟ್ಕೊಂಡು ಸ್ಯಾರಿ ರೈಟ್ ಸೈಡ್ ಎಡ್ಜಿಂದ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡೋದು. ಯಾವಾಗಲೂ ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಈಗ ಕ್ರೋಶನ ಹಾಕ್ಬಿಟ್ಟು ನೋಡಿ, ಈಗ ಈ ದಾರ ಇದೆ ಅಲ್ವಾ, ಈ ದಾರನ ಈಗ ಕ್ರೋಶದ ಮೇಲೆ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಡ್ರೆ ಇದು ಇವಾಗ ನೋಡಿ, ಇಲ್ಲಿ ಕ್ರೋಶದ ಮೇಲೆ ದಾರ ನೋಡಿ, ಇಲ್ಲಿ ತೋರಿಸ್ತೀನಿ. ಕ್ರೋಶದ ಮೇಲೆ ದಾರ ಹಾಕಿದ್ದೀನಿ ಅಲ್ವಾ, ಈಗ ಸ್ವಲ್ಪ ಈ ಥರ ಕ್ರೋಶನ ಟ್ವಿಸ್ಟ್ ಮಾಡಿ ಆ ಹೋಲಿಂದ ಈಚೆ ಬರಬೇಕು. ಈಚೆ ಬಂದಾಗ ನೋಡಿ, ಈಗ ಈಚೆ ಬರ್ಬೇಕಾದ್ರೆ ಈ ರಿಮೈನಿಂಗ್ ಥ್ರೆಡ್ ಇರುತ್ತೆ ಅಲ್ವಾ, ಈ ಥ್ರೆಡ್ಡನ್ನ ನಾವು ಈ ಫಿಂಗರಿಂದ ಈ ಥರ ಇಟ್ಕೊಂಡಿರಬೇಕು. ಇಲ್ಲ ಅಂದರೆ ನಮ್ಗೆ ಈಚೆ ಈ ಥರ ತಗೊಳ್ಲಿಕ್ಕೆ ಆಗೋದಿಲ್ಲ. ಈಗ ಈ ಥ್ರೆಡ್ನ ಬಿಡಬೇಕು. ಈ ಫಿಂಗರಿಂದ ಥ್ರೆಡ್ ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಬಿಟ್ಬಿಟ್ರೆ ಈ ಹೋಲಿಂದ ಈಚೆ ಬರುತ್ತೆ ಥ್ರೆಡ್ಡು. ಈಗ ಇಲ್ಲಿ 1 or 2 ನಾಟ್ನ ಮಾಡ್ಕೋಬೇಕಾಗುತ್ತೆ. 1 2 ನಾಟ್ನ ಮಾಡ್ಕೊಳ್ತಾ ಇದ್ದೀನಿ. 2 ನಾಟ್ನ ಮಾಡ್ಕೊಂಡಿದ್ದೀನಿ. ನೋಡಿ, 2 ನಾಟ್ನ ಮಾಡಿಕೊಂಡು ಈಗ ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ನೋಡಿ, ದಾರ ತಗೊಂಡು ಈ ಥರ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ದಾರದಿಂದ ಈಚೆ ಬರಬೇಕು. ಸೊ ಆಗ ಒಂದು ಲೂಪ್ ಆಗಿರುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಕ್ರೋಶನ ಟ್ವಿಸ್ಟ್ ಮಾಡಿ ದಾರದಿಂದ ಎಳ್ಕೊಂಬರ್ಬೇಕು. ಸೊ ಆಗ ಸಿಂಗಲ್ ಕ್ರೋಶೆ ಆಯಿತು. ನೋಡಿ, ಈಗ ಸಿಂಗಲ್ ಕ್ರೋಶೆ ಆಗಿದೆ. ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನಾವು ಮತ್ತೆ ಕ್ರೋಶನ ಹಾಕಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಕ್ರೋಶನ ಟ್ವಿಸ್ಟ್ ಮಾಡಿ ಎಳ್ಕೊಂಬರೋಣ. ಪಕ್ಕದಲ್ಲೇ
ಎಳ್ಕೊಂಬಂದಿದ್ದೀನಿ. 2 ಲೂಪ್ ಆಗಿದೆ ಈಗ ನೋಡಿ, 2 ಲೂಪ್ ಇದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಸ್ವಲ್ಪ ಕ್ರೋಶನ ಈ ಥರ ಬಗ್ಸಿ ಟ್ವಿಸ್ಟ್ ಮಾಡಿ ಈ ಥರ ದಾರನ ಎಳ್ಕೋಬೇಕು. ಸೊ ಆಗ 2 ಸಿಂಗಲ್ ಕ್ರೋಶೆ ಆಯಿತು. ಸ್ಟಾರ್ಟಿಂಗ್ ಡಿಸೈನ್ ಮಾಡಬೇಕು ಅಂದರೆ ನಾವು 2 ಸಿಂಗಲ್ ಕ್ರೋಶೆನ ಮಾಡಿಕೊಂಡೇ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಕ್ಲೂ ಏನು ಅಂದರೆ, ನಾವು ಕ್ರೋಶನ ಇಟ್ಕೋಬೇಕಾದ್ರೆ ಯಾವಾಗಲೂ ಈ ಟುಲಿಪ್ ಚಪಾನ್ ಅಂತ ಇದೆ ಅಲ್ವಾ, ಆ ಕೈಯಲ್ಲಿ ಆ ಸೈಡಲ್ಲೇ ನಾವು ಕ್ರೋಶನ ಎಳ್ಕೋಬೇಕು. ಆವಾಗ ಮಾತ್ರ ಈ ಉಕ್ಕು ಬಂದು ಸ್ಟ್ರೈಟಾಗಿರುತ್ತೆ. ಕ್ರೋಶದ ಮೇಲೆ ಆಡಿಸ್ಬೋದು ಈ ಥರ. ಸೊ ಟುಲಿಪ್ ಚಪಾನ್ ಸೈಡೇ ಉಕ್ಕಿರೋದ್ರಿಂದ ನಾವು ಟುಲಿಪ್ ಚಪಾನ ನಮ್ಮ ಸೈಡ್ ಇಟ್ಕೊಂಡು ನಾವು ಕ್ರೋಶ ವರ್ಕ್ನ ಮಾಡಬೇಕು ಫ್ರೆಂಡ್ಸ್. ಈಗ ಇನ್ನೊಂದು ಮೆಥಡ್ನ ಹೇಳ್ಕೊಡ್ತೀನಿ. ಇನ್ನೊಂದು ಮೆಥಡಿಗೂ ನಾನು ಈ ಥರ 6 ಎಳೆ ದಾರನ ಮಾಡಿಕೊಂಡು ಈ ಥರ ತುದಿಲಿ ಗಂಟನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ನಾನು ಈ ಫಿಂಗರಿಗೆ ನಾನು ಆಲ್ರೆಡಿ ಥ್ರೆಡ್ನ ಈ ಥರ ಸುತ್ಕೊಂಡಿದ್ದೀನಿ. ನೀವು ಈ ಥರ ಸುತ್ಕೋಬೇಕು. ಒಂದಿಷ್ಟು ಗ್ಯಾಪಲ್ಲಿ ನಾವು ಥ್ರೆಡ್ನ ಬಿಟ್ಕೊಂಡು ಈಗ ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಸ್ಟಾರ್ಟ್ ಮಾಡಬೇಕು ಡಿಸೈನ್ಸ್ನ. ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕಲ್ವ. ಈ ದಾರ ನಮ್ಮದು 6 ಎಳೆ ದಾರ ಇದೆ. ಈಗ 6 ಎಳೆ ದಾರನೂ ನಾನು ಎಳ್ಕೊಳ್ತಾ ಇಲ್ಲ, ಇದರಲ್ಲಿ ಬರೀ 3 ಎಳೆ ದಾರನ ಮಾತ್ರ ತಗೊಳ್ತಿದ್ದೀನಿ ನೋಡಿ. 6 ಎಳೆ ದಾರದಲ್ಲಿ ನಾನು 3 ಎಳೆ ದಾರನ ತಗೊಳ್ತೀನಿ. ಆರು ಎಳೆ ದಾರದಲ್ಲಿ ನಾನು 3 ಎಳೆ ದಾರನ ತಗೊಂಡು ನೋಡಿ ಈ ನಾಟ್ನ ಈ ಥರ ಫಿಂಗರಲ್ಲಿ ಇಟ್ಕೊಂಡು ಈ ಥರ ಕ್ರೋಶನ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಈ ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ಥರ ಈ ಫಿಂಗರಿಂದ ಇರೋ ರಿಮೈನಿಂಗ್ ಥ್ರೆಡ್ ಇಲ್ಲಿ ಸ್ವಲ್ಪ ಸುಕ್ಕಾಗಿರೋ ಥರ ಕಾಣಿಸುತ್ತೆ. ಸೊ ಆ ಥರ ರಿಮೈನಿಂಗ್ ಥ್ರೆಡ್ನ ಹಿಂಗೆ ಎಳ್ಕೊಂಡು ಈಗ 6 ಎಳೆ ದಾರದಿಂದನೂ ಕ್ರೋಶನ ಎಳ್ಕೋಬೇಕು. ಈ ಹೋಲಿಂದ ಈಚೆ ಬರಬೇಕು. ಸೊ ಆಗ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ ನೋಡಿ. ಗಂಟು ಬ್ಯಾಕ್ ಸೈಡ್ ಹೋಗುತ್ತೆ, ಇಲ್ಲೊಂದು ಸ್ವಲ್ಪ ಥ್ರೆಡ್ ಬಂದಿರುತ್ತೆ. ಸೊ ನೋ ಪ್ರಾಬ್ಲಮ್. ಇಲ್ಲಿ ಗ್ಲೂನ ಹಾಕಿರ್ತೀವಿ ಅಲ್ವಾ, ಇಲ್ಲಿ ಗ್ಲೂ ಹಾಕಿ ಅಂಟಿಸಿದ್ರೆ ಏನು ಕಾಣಿಸೋದಿಲ್ಲ, ಡಿಸೈನ್ ಮಧ್ಯದಲ್ಲಿ ಅದು ಹೋಗುತ್ತೆ ಫ್ರೆಂಡ್ಸ್. ಮತ್ತು ಈಗ ಒಂದು ಸಿಂಗಲ್ ಲಾಕ್ ಆಗಿದೆ. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ನಾವು 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೊಳ್ಬೇಕು ಈ ಥರ ನೋಡಿ. 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡಿಕೊಂಡು ಇಲ್ಲಿಂದ ಏನು ಡಿಸೈನ್ ಮಾಡ್ತೀನಿ ಅಂದರೂ ಡಿಸೈನ್ಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಈಗ 4th ಟೈಪ್ ತೋರಿಸ್ತೀನಿ ನೋಡಿ. 4th ಟೈಪಿಗೆ ನಾನು ಸೇಮ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ನ ಬಿಟ್ಬಿಟ್ಟು ಇಲ್ಲಿಗೆ ನಾಟನ್ನ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ. ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ಇಲ್ಲಿಗೆ ನಾನು ನಾಟನ್ನ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿನ ನಾವು ರೈಟ್ ಸೈಡ್ ಎಡ್ಜಿಂದ ಸ್ಟಾರ್ಟ್ ಮಾಡಬೇಕು. ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಈ ಥರ ಹಾಕ್ಕೊಂಡು ಈಗ ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಳ್ತಾ ಇದ್ದೀನಿ. ಈ ಥ್ರೆಡ್ನ ನಾನು ಈ ಫಿಂಗರಿಂದ ಈ ಥರ ಇಟ್ಕೊಂಡಿರ್ತೀನಿ, ಬಿಚ್ಚೋಗದೆ ಇರೋಂಗೆ ಈ ಫಿಂಗರಿಂದ ಥ್ರೆಡ್ನೇ ಇಟ್ಕೊಂಡು ಈ 6 ಎಳೆ ದಾರನೇ ಸ್ಯಾರಿಯಿಂದ ಈಚೆ ತೊಗೊಂಬರ್ತೀನಿ. ಕ್ರೋಶನ ಈಚೆ ತಂದರೆ ಈ 6 ಎಳೆ ದಾರನ ಈ ಥರ ಈಚೆ ತರ್ತೀನಿ. ಮತ್ತು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲಿಂದ ಈಚೆ ಬರಬೇಕು. ಸೊ ನಾಟ್ ಬಂದು ಇಲ್ಲಿ ಇರುತ್ತೆ. ಸೊ ನಾಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇದು ಬಿಚ್ಚೋಗೋದಿಲ್ಲ. ಮತ್ತು ಪಕ್ಕದಲ್ಲೇ ಕ್ರೋಶನ ಹಾಕಿ ಈ ಥರ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಆ ಹೋಲಿಂದ ಈಚೆ ಬಂದರೆ 2 ಲೂಪ್ ಆಗಿದೆ ಈಗ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ 2 ಲೂಪಿಂದ ಈಚೆ ಬರಬೇಕು. ಸೊ ಆಗ 2 ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗಿದೆ. ಇದ್ರ ಮೇಲೆ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇಷ್ಟು ಇವತ್ತಿನ ವಿಡಿಯೋಲಿ ಇಷ್ಟೇ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಮತ್ತು ಅಥವಾ ಸಿಂಗಲ್ ಲಾಕ್ನ ಹೇಗೆ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ಇವತ್ತಿನ ಡಿಸೈನು. ಇವತ್ತು ಇಷ್ಟೇ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಕುಚ್ಚು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಅದು ಸ್ಯಾರಿ ಬಿಚ್ಚೋಗದೆ ಇರೋ ರೀತಿಯಲ್ಲಿ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನ್ನ ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋಲಿ ನಾನು ಯಾವ ರೀತಿಯಲ್ಲಿ ಚೈನ್ಸ್ನ ಹಾಕ್ಕೊಂಡು ಸಿಂಗಲ್ ಚೈನ್ಸ್ನ ಹಾಕ್ಕೊಂಡು ಯಾವ ರೀತಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.